ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಬೋದು, ಹಾಗೆ ಸೇಫ್ ಸ್ಕೋರ್ ಎಷ್ಟಾಗಿರ್ಬೋದು. ಅಂದರೆ ನಮ್ಮ ಸ್ಕೋರ್ ಈಗ ನಿಮ್ದು ಒಂದೊಂದು ಸ್ಕೋರ್ ಆಗಿರುತ್ತೆ, ಆ ಸ್ಕೋರು ನಮ್ಮದು ಎಲಿಜಿಬಲ್ ಆಗುತ್ತಾ ಅಥವಾ ಸೇಫ್ ಸ್ಕೋರಾ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದೇ ಥರ VA ರಿಸಲ್ಟ್ ಯಾವಾಗ, ಈಗ ನಾವು ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆಯನ್ನು ಬರೆದು ಬಂದಿದ್ದೀವಿ, ಇನ್ನೂ ರಿಸಲ್ಟ್ ಯಾವಾಗ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ನಾವು ಕಟಪ್ ನೋಡೋಕ್ಕಿಂತ ಮುಂಚೆ ಪ್ರಶ್ನೆ ಪತ್ರಿಕೆ ಯಾವ ಥರ ಇತ್ತು ಅನ್ನೋದನ್ನು ನೋಡ್ಕೋಬೇಕು, ಹೌದಾ? ಆಗ ನಾವು ಯಾವುದು GK ಮತ್ತು ಯಾವ ಕಮ್ಯುನಿಕೇಷನ್ ಪೇಪರ್ ಎರಡೂ ಬರೆದ್ವಿ. ಆ ಪೇಪರ್ ಎಷ್ಟಿತ್ತು, ಅದರಲ್ಲಿ ನಮ್ಮದು ಎಷ್ಟೆಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಪೇಪರ್ 1 ಯಾವ ಥರ ಇತ್ತು, ಒಂದು ಸ್ವಲ್ಪ ಡಿಫಿಕಲ್ಟ್ ಮಾತ್ರ ಇತ್ತು. ಇತಿಹಾಸದ ಮೇಲೆ 18 ಕ್ವಶನ್ಸ್ಗಳು ಬಂದಿತ್ತು. ಒಟ್ಟು 18 ಕ್ವಶನ್ಸ್ಗಳು ಇತಿಹಾಸದಿಂದ, ಜಿಯೋಗ್ರಫಿಯಿಂದ 16 ಕ್ವಶನ್ಸ್ಗಳು, ಸೈನ್ಸ್ನಿಂದ 16 ಕ್ವಶನ್ಸ್ಗಳು, ಪೊಲಿಟಿಯಿಂದ 16 ಕ್ವಶನ್ಸ್ಗಳು, ಕರೆಂಟ್ ಅಫೇರೆನ್ಸಿಂದ 12 ಕ್ವಶನ್ಸ್ಗಳು, ಹಾಗೆ ಮೆಂಟಲ್ ಅಬಿಲಿಟಿಯಿಂದ 11 ಕ್ವಶನ್ಸ್ಗಳು. ಸಿಲೆಬಸ್ನಲ್ಲಿ ಮೆಂಟಲ್ ಅಬಿಲಿಟಿ ಅಂತ ಅವರು ಮೆನ್ಷನ್ ಮಾಡಿದ್ದಿಲ್ಲ, ಆದರೂ ಸಹ ಮೆಂಟಲ್ ಅಬಿಲಿಟಿ ಮೇಲೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ಅವ್ರು ನೋಟಿಫಿಕೇಷನ್ ಬಿಡೋಕ್ಕಿಂತ ಮುಂಚೆ ಏನು ಮಾಡಬೇಕಿತ್ತು, GK ಅಂತ ಹೇಳಿದ್ರೆ ಆಲ್ ಸಬ್ಜೆಕ್ಟ್ ಓದ್ಕೊತಾ ಇದ್ರು. ಒಂದಿಷ್ಟು ಜನ ಇದರಲ್ಲೇ ಏನೋ ಫೇಲ್ ಆಗಿದ್ದಾರೆ ಅಂದ್ಕೊಂಡಿದ್ದೀನಿ. ಅದಾದ ನಂತರ ಸ್ಕೀಮು ಮತ್ತು ಪ್ಲ್ಯಾನ್ಸ್ಗಳ ಮೇಲೆ ಕೇಳಿದ್ದಾರೆ, ಎಕನಾಮಿಕ್ಸು, ಹಾಗೆ GK ಆ್ಯಂಡ್ ಅದರ್ಸ್. ಸ್ಟ್ಯಾಟಿಕ್ GK ಮೇಲೆ ಒಂದು 4ರಿಂದ 5 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಒಟ್ಟು 100 ಮಾರ್ಕ್ಸಿಗೆ ನಿಮ್ಮ ಪೇಪರ್ ಇತ್ತು. ಅದರಲ್ಲಿ ಅತಿ ಹೆಚ್ಚು ಕೇಳಿದ್ದು ಅಂದರೆ ಇತಿಹಾಸದ ಮೇಲೆ ಮತ್ತು 11 ಕ್ವಶನ್ಸು ಮೆಂಟಲ್ ಅಬಿಲಿಟಿ ಮೇಲೆ ಕೇಳಿದರು. ಇದು ಪೇಪರ್ 1 ಆಯಿತು, ಹೌದಾ? ಇದು ಒಂದು ಸ್ವಲ್ಪ ಟಫ್ ಇತ್ತು. ಇದರಲ್ಲಿ ನೀವು ಮಿನಿಮಮ್ ಎಷ್ಟು ಸ್ಕೋರ್ ಮಾಡಿರಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟು ಪೇಪರ್ 1ದಲ್ಲಿ ಎಷ್ಟು ಒಂದು ಮಿನಿಮಮ್ ನೀವು 55ರಿಂದ 60 ಮಾರ್ಕ್ಸ್ ಆದರೂ ಇದರಲ್ಲಿ ನಿಮಗೆ ಬರಬೇಕು. ಇದೊಂದು ಸೇಫ್ ಸ್ಕೋರ್ ಆಗುತ್ತೆ. ಮಿನಿಮಮ್ 55ರಿಂದ 60 ಮೇಲೆ ಆದ್ರೇ ಬೆಟ್ರು. ಸಾಕಷ್ಟು ಜನರು ಏನು ಮಾಡಿದ್ದಾರೆ ಅಂದರೆ 60 ಮೇಲ್ಗಡೆ ಕರೆಕ್ಟ್ ಆಗಿದ್ದಾವೆ. ಒಂದಿಷ್ಟು ಜನರದ್ದು ಸ್ಕೋರು 60 ಮೇಲೆ ಆಗಿದೆ. ಹಾಗೆ ಪೇಪರ್ 2 ನೋಡ್ತಾ ಹೋಗೋಣ. ಪೇಪರ್ 2ದಲ್ಲಿ ಏನೇನಿತ್ತು, ಕನ್ನಡ ಇತ್ತು, ಇಂಗ್ಲೀಷ್ ಇತ್ತು, ಹಾಗೆ ಕಂಪ್ಯೂಟರ್ ಇತ್ತು. ಇದು ಎಲ್ಲ ಸೇರಿ ಕನ್ನಡ ಒಂದು ಸ್ವಲ್ಪ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಈಸಿ ಆಗ್ತಿತ್ತು. ಅದ್ರ ಒಂದು ಸ್ವಲ್ಪ ಟಫ್ ಅಂತ ಹೇಳ್ಕೊಳ್ಳೋಣ. ಅದರಲ್ಲಿ ಒಂದು 20, ಹೌದಾ? ಹಾಗೆ ಇಂಗ್ಲೀಷ್ನಲ್ಲಿ ಒಂದು 20. ಇಂಗ್ಲೀಷ್ ಮಾತ್ರ ಈಸಿ ಇತ್ತು, ಓದ್ದವರಿಗೆ ಎಲ್ರಿಗೂ ಈಸಿನೇ ಇದು. ಯಾರು ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿದ್ದೀರಾ ನೋಡಿ, ಅವರಿಗೆ ಇಂಗ್ಲೀಷು ಈಸಿನೇ ಇತ್ತು. ಹಾಗೆ ಕಂಪ್ಯೂಟರ್ ಒಂದು ಸ್ವಲ್ಪ ಟಫ್ ಇತ್ತು, ಹೌದಾ? ಅದರಲ್ಲಿ ಒಂದು 20 ಮಾರ್ಕ್ಸ್ ತೊಗೊಳ್ಳೋಣ. ಇದರಲ್ಲಿ ಟೋಟಲ್ ಆಗಿ ಪೇಪರ್ 1 ಮತ್ತು ಪೇಪರ್ 2 ಎರಡೂ ಸೇರಿ ಇದು 60, ಅದು 60. ಒಟ್ಟಿನಲ್ಲಿ ಎಷ್ಟಾಯಿತು, 120 ಮಾರ್ಕ್ಸ್ ಆಯಿತು, ಹೌದಾ? 120 ಮಾರ್ಕ್ಸ್. ಇದು ನಮ್ಮದೊಂದು ಸ್ವಲ್ಪ ಸೇಫ್ ಸ್ಕೋರ್ ಅನ್ಬೋದು. ಮಿನಿಮಮ್ಮು ನಾವು 120 ಮೇಲ್ಗಡೆ ತೊಗೊಂಡಿರಬೇಕು, ಹೌದಾ? ಆಲ್ಮೋಸ್ಟ್ ಈಗೇನು ಮಾಡಿದ್ದಾರೆ ಅಂದರೆ ಹಲವಾರು ಜನ ಎಕ್ಸಾಮ್ ಬರೆದಿದ್ದಾರೆ ನೋಡಿ, 120 ಮೇಲೆ ಜಾಸ್ತಿ ಆಗಿದ್ದಾವೆ. 120 ಕೆಳಗಿದ್ದರೆ ಒಂದು ಸ್ವಲ್ಪ ಪಾಸ್ ಆಗೋದು ಡೌಟು, ಹೌದಾ? ಮಿನಿಮಮ್ ಇದು ಫಿಕ್ಸ್ ಅಂತ ಅಲ್ಲ, ಇದಕ್ಕಿಂತ ಜಾಸ್ತಿ ಆಗುತ್ತೆ. ಮುಂದೆ ನಿಮಗೆ ಕಟಪ್ ತೋರಿಸ್ತೀನಿ ಎಷ್ಟು ನಿಲ್ಬೋದು ಅಂತ. ಒಟ್ಟು ಪೋಸ್ಟ್ ಎಷ್ಟಿದ್ದಾವೆ, ಈಗ 120 ಮಾರ್ಕ್ಸ್ ಅಂತ ಹೇಳಿದೆ ನಾನು. ಅದರಲ್ಲಿ 60, ಅದು ಮಿನಿಮಮ್ ತೊಗೊಂಡಿರಬೇಕು 60, ಹೌದಾ? ಒಟ್ಟು ಪೋಸ್ಟ್ಗಳು ಎಷ್ಟಿದ್ದು, 1000 ಪೋಸ್ಟ್ಗಳಿದ್ದು. ಅದಕ್ಕೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದವರು ಎಷ್ಟು, 4 ಲಕ್ಷಕ್ಕಿಂತ ಹೆಚ್ಚಿಗೆ ಜನ, ಹೌದಾ? 4 ಲಕ್ಷ ಅಂತಲೇ ಇಟ್ಕೊಳ್ಳಿ, ಅಥವಾ 3.5 ಲಕ್ಷ ಅಂತಲೇ ಇಟ್ಕೊಳ್ಳಿ. ಅದರಲ್ಲಿ 60-70 ಮಾಡಿದವರೇ ಜಾಸ್ತಿ ಆಗಿದ್ದಾರೆ. ಈಗ 60 ಮಾಡಿದರೆ ಎಷ್ಟಾಗುತ್ತೆ, 120 ಆಗುತ್ತೆ. ಅಂದರೆ ಎರಡೂ ಪೇಪರ್ನಲ್ಲಿ 60 ಮಾಡಿದರೆ ನಿಮ್ಮ ಸ್ಕೋರ್ ಎಷ್ಟಾಗುತ್ತೆ, 120 ಆಗುತ್ತೆ. ಹಾಗೆ 70 ಮಾಡಿದರೆ 140 ಆಗುತ್ತೆ. ಹಾಗಾದರೆ 70 ಆಲ್ಮೋಸ್ಟ್ ಜಾಸ್ತಿ ಮಾಡಿರೋಕ್ಕಿಲ್ಲ, ಆದರೆ 120 ಅಂತೂ ಮಿನಿಮಮ್ ಎಲ್ಲರೂ ಮಾಡಿದ್ದಾರೆ. ಹೀಗಾಗಿ ಈ 1000 ಪೋಸ್ಟ್ ಇದ್ದಾವೆ ನೋಡಿ, ಈ ಜಾಸ್ತಿ ಸ್ಕೋರ್ ಯಾಕೆ ಆಗಬೇಕು ಅಥವಾ 60 ಮೇಲೆ ಯಾಕೆ ಆಗಿರಬೇಕು ಅಂತೀನಿ ಅಂದರೆ, ಇರೋದೇ 1000. ಅದರಲ್ಲಿ ನಿಮ್ಮದು ಡಿಸ್ಟಿಕ್ ವೈಸ್ ಇದು, ಆಲ್ ಕರ್ನಾಟಕ ಅಲ್ಲ, ಇದು ನಿಮ್ಮ ಡಿಸ್ಟಿಕ್. ನೀವು ಯಾವ ಜಿಲ್ಲಾಕ್ಕೆ ಹಾಕಿರ್ತೀರ ನೋಡಿ, ಅಲ್ಲಿ ಎಷ್ಟು ಅಪ್ಲಿಕೇಶನ್ ಬಿದ್ದಿದೆ,
ಅಲ್ಲಿ ಎಷ್ಟು ಕಟಾಪ್ ನಿಲ್ಲುತ್ತೆ ಅನ್ನೋದು. ಈಗ ಒಂದು ಯಾವುದೋ ಒಂದು ಜಿಲ್ಲೆಯಲ್ಲಿ 45 ಪೋಸ್ಟ್ ಇದ್ದು ಅಂತ ಇಟ್ಕೊಳ್ಳಿ. ಅದರಲ್ಲಿ ಎಲ್ಲರೂ ಎಷ್ಟು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ನೋಡಿ, ಎಲ್ಲರೂ ಒಂದು 20,000 30,000 ಜನ ಹಾಕಿರ್ತಾರೆ. ಅವರು ಅಷ್ಟರು ಬರೋದು ಅವ್ರದ್ದು ಆಲ್ಮೋಸ್ಟ್ ಎಲ್ರದ್ದು ಒಂದು 60 ಮೇಲೆ ಆಗಿದ್ದರೆ ಅವಾಗ ಮತ್ತೆ ಕಟಪ್ ಜಾಸ್ತಿ ನಿಲ್ಲುತ್ತೆ ಆ ಜಿಲ್ಲಾದಲ್ಲಿ ಮಾತ್ರ. ಒಂದು ವೇಳೆ ಬೇರೆ ಜಿಲ್ಲಾದಲ್ಲಿ ಅಪ್ಲಿಕೇಶನ್ ಕಡಿಮೆ ಇದ್ದು, ಈಗ ಯಾವುದೇ ಜಿಲ್ಲೆಯಲ್ಲಿ ನೋಡಿದ್ರೂ ಅಪ್ಲಿಕೇಶನ್ಗಳು ಕಡಿಮೆ ಇಲ್ಲ, ಎಲ್ಲರೂ ಅಟೆಂಡ್ ಮಾಡಿದ್ದಾರೆ, ಎಲ್ಲರೂ ಅಪ್ಲಿಕೇಶನ್ ಹಾಕಿದವರೆಲ್ಲರೂ ಎಕ್ಸಾಮ್ನ ಬರೆದಿದ್ದಾರೆ. ಹೀಗಾಗಿ ಒಂದು ಸ್ವಲ್ಪ ಸ್ಕೋರು ಜಾಸ್ತಿ ಆಗ್ಬೋದು, ಮಿನಿಮಮ್ 120. ಇನ್ನೊಂದು ನೋಡಿ, ಒಟ್ಟು 200 ಮಾರ್ಕ್ಸಿಗೆ ನಿಮ್ಮದು ಎಕ್ಸಾಮ್ ಇತ್ತು ಹೌದಾ, ಪೇಪರ್ 1 ಮತ್ತು ಪೇಪರ್ 2. ಒಟ್ಟು 200 ಮಾರ್ಕ್ಸ್ಗಳಲ್ಲಿ ನೆಗೆಟಿವ್ ಅಂಕಗಳನ್ನು ಬಿಟ್ಟು ನಿಮಗೆ 35% ಮಾರ್ಕ್ಸು ಬಂದಿರಬೇಕು. ಇದು ಮಿನಿಮಮ್, ಇದು ಕಡ್ಡಾಯವಾಗಿ ಬಂದಿರಲೇಬೇಕು. ಈಗ 35% ಅಂದರೆ 70 ಮಾರ್ಕ್ಸ್ ಹೌದಾ, ಇಲ್ಲಿದೆ ನೋಡಿ, 70 ಮಾರ್ಕ್ಸು ಅಂಕಗಳನ್ನು ಕಡ್ಡಾಯವಾಗಿ ಪಡೆದಿರಲೇಬೇಕು. ಈ 70ಕ್ಕಿಂತ ಕಡಿಮೆ ಯಾರು ಏನು ಮಾರ್ಕ್ಸ್ ಬಂದಿರುತ್ತೆ ನೋಡಿ, ಅವರು ಪೇಪರ್ ಚೆಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಮತ್ತು ಈ ಎಕ್ಸಾಮ್ನ ಬಿಟ್ಟು ಬೇರೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಬೆಟರ್. ಯಾಕಂದರೆ ನೀವು ಅದಕ್ಕೆ ಎಲಿಜಿಬಲ್ ಆಗಲ್ಲ. ಈಗ ಪೇಪರ್ 1 ಮತ್ತು ಪೇಪರ್ 2 ಈ ಎರಡೂ ಪೇಪರ್ ಸೇರಿ 70 ಮಿನಿಮಮ್ 70 ಮಾರ್ಕ್ಸ್ ನಿಮ್ದು ಆಗಿಲ್ಲ ಅಂದರೆ ನೀವು ಈ ಎಕ್ಸಾಮ್ನ ಬಿಡಬೇಕು, ನೆಕ್ಸ್ಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಯಾಕಂದರೆ ನೀವು ಅದಕ್ಕೆ ಎಲಿಜಿಬಲ್ ಇಲ್ಲ ಹೌದಾ. ಯಾರ್ದು 70 ಮೇಲಾಗಿದೆ ಅವರು ಒಂದು ಸ್ವಲ್ಪ ಕಾಯ್ಬೋದು ರಿಸಲ್ಟ್ ಸಲುವಾಗಿ. ಆದರೆ 70ಕ್ಕಿಂತ ಒಳಗಡೆ ಯಾರ್ದಾಗಿದೆ ನೋಡಿ, ಅವರು ಯೂಸ್ ಇಲ್ಲ, ಯಾಕಂದರೆ ಅವರು ಎಲಿಜಿಬಲೇ ಇಲ್ಲ. ಇನ್ನು ಕಟಪ್ ಎಷ್ಟು ನಿಲ್ಬೋದು ಅಂತ ನೋಡ್ತಾ ಹೋಗೋಣ. ಇದು ಅಂದಾಜು ಅಷ್ಟೇ, ಅಂದಾಜಿದು ಫಿಕ್ಸ್ ಅಂತಲ್ಲ, ಇದಕ್ಕಿಂತ ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿನೂ ಆಗ್ಬೋದು. ಫಸ್ಟ್ಗೆ GM ಅಂದರೆ ಜನರಲ್ ಕ್ಯಾಟಗರಿಯವರು 132ರಿಂದ 135ವರೆಗೂ ನಿಲ್ಲುತ್ತೆ. ಇದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು. ಇದು 132 ಅಂತ ಇದೆಯಲ್ವ, 130ಕ್ಕೂ ಬರ್ಬೋದು ಅಥವಾ 140ಕ್ಕೂ ಹೋಗ್ಬೋದು. ಹಾಗೆ 3A 3B ಆಗಿದ್ದರೆ, ನಿಮ್ಮದೇನಾದರೂ 3A 3B ಆಗಿದ್ದರೆ 125ರಿಂದ 130 ಇದರಲ್ಲೂ ಹೆಚ್ಚು ಕಡಿಮೆ ಆಗ್ಬೋದು. ಅದಾದ ನಂತರ ನಿಮ್ಮದೇನಾದರೂ 2A 2B ಆಗಿದ್ದರೆ ನಿಮ್ಮದು 120ರಿಂದ 125 ಇರಬೇಕು. ಅದು ನೀವು ಹಾಕಿರುವ ಜಿಲ್ಲೆ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕಡೆ 110ಕ್ಕೆ ನಿಲ್ಬೋದು, ಒಂದೊಂದು ಕಡೆ 130ಕ್ಕೆ ಹೋಗ್ಬೋದು, ಆ ಥರ ಐತಿ. ಯಾಕಂದರೆ ಈಗ ಯಾವುದು 2A 2B ಅಂತ ಇದೆ ನೋಡಿ, ಇದನ್ನು ನಾನು 120 ಅಂತ ಹೇಳಿದ್ದೀನಿ ಹೌದಾ. ಅದರಲ್ಲಿ 60 ಇದರಲ್ಲಿ 60 ಕ್ವಶನ್ಸ್ಗಳನ್ನು ಕರೆಕ್ಟಾಗಿದ್ದರೆ ಸಾಕು, ಈ ಸ್ಕೋರಿಗೆ ನೀವು ಸೇಫ್ ಆಗ್ತೀರಾ ಹೌದಾ. ಹಾಗಾದರೆ ನೀವು ಏನು ನೋಡಿ ಹಾಕಿರ್ತೀರ, ಫಸ್ಟ್ ಅಪ್ಲಿಕೇಶನ್ ನೋಡುವಾಗ ಪೋಸ್ಟ್ ಜಾಸ್ತಿ ಇದ್ದಾವ ಅನ್ನೋದನ್ನು ನೋಡಿರ್ತೀರಿ ಹೌದಾ. ಹೌದು, ಅದರಲ್ಲಿ ಮತ್ತು 2Aಗೆ ಪೋಸ್ಟ್ ಇದ್ದಾವ 2Bಗೆ ಪೋಸ್ಟ್ ಇದ್ದಾವ ಅಂತ ಅದನ್ನು ನೋಡಿ ನೀವು ಹಾಕಿರ್ತೀರ ಹೌದಾ. ಅಲ್ಲಿ ಎಲ್ಲರೂ ನಿಮ್ಮ ಥರನೇ ಯೋಚನೆ ಮಾಡಿ ಎಲ್ಲರೂ ಒಂದೇ ಜಿಲ್ಲೆಗೆ ಜಾಸ್ತಿ ಹಾಕಿಬಿಟ್ರೆ ಅಲ್ಲಿ ನಿಮ್ಮದು 130 ಹೋಗ್ಬೋದು, ಆ ಥರ ಇರುತ್ತೆ. 2A 2Bದವ್ರದ್ದು ಇಟ್ಟು 120ರಿಂದ 125 ಇದ್ದರೆ ಅವ್ರದ್ದು ಸೇಫ್ ಸ್ಕೋರ್ ಅಂತ ಹೇಳ್ಬೋದು. ಹಾಗೆ ಕ್ಯಾಟಗರಿ 1 ಅವರಿಗೆ 115ರಿಂದ 120 ಅಷ್ಟು ಬರ್ಬೋದು, ಹೆಚ್ಚು ಕಡಿಮೆನೂ ಆಗ್ಬೋದು. ಹಾಗೆ SC ST ಅವರಿಗೆ 115ರಿಂದ 120. ಕ್ಯಾಟಗರಿ 1 ಮತ್ತು SC ಅವರಿಗೆ ಸೇಮ್ ಇರುತ್ತಾ ಅಂದರೆ, ಯಾಕೆಂದರೆ ಅಪ್ಲಿಕೇಶನ್ಸ್ಗಳು SC ಮತ್ತು STಯಿಂದನೇ ಜಾಸ್ತಿ ಹೋಗೋದು ಅಪ್ಲಿಕೇಶನ್ಸ್ಗಳು. ಹೀಗಾಗಿ ಈ 2A 2B ಇದೆ ನೋಡಿ, ಅಷ್ಟೂ ಸಹ ಬರ್ಬೋದು ಈ SC STಯಿಂದ. ಯಾಕಂದರೆ ಅಷ್ಟು ಅಪ್ಲಿಕೇಶನ್ಸ್ಗಳು STಯಿಂದನೇ ಜಾಸ್ತಿ ಬರ್ತಾ ಇದ್ದಾವೆ. ಹೀಗಾಗಿ ನೀವು ಹಾಕೋ ಜಿಲ್ಲೆಯಲ್ಲಿ ಏನಾದರೂ ಪೋಸ್ಟ್ಗಳು SC ಪೋಸ್ಟ್ಗಳು ಜಾಸ್ತಿ ಇದ್ದರೆ ಅಲ್ಲೇ ಎಲ್ಲರೂ ಹಾಕಿರ್ತಾರೆ, ಹಾಗಾಗಿ ಅಲ್ಲೇ ಜಾಸ್ತಿ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು STದು ಎಷ್ಟು 105ರಿಂದ 110 ಇದು ಸೇಫ್ ಸ್ಕೋರ್ ಅನ್ನೋಗೆ ಕಟಪ್ ಇಷ್ಟು ನಿಲ್ಲಬಹುದು ಅಂತ. ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು, ಆದರೆ ಇಷ್ಟು ಬಂದರೆ ಬೆಟರು. ಈಗ ನಿಮ್ಮದು ಒಟ್ಟು ಎಷ್ಟಾಗಬೇಕು, ಅದರಲ್ಲಿ ಒಂದು 60 ಮೇಲೆ ಹೋಗ್ಬೇಕು. ಪೇಪರ್ 1 60 ಮೇಲೆ, ಪೇಪರ್ 2 60 ಮೇಲೆ ಹೋಗಿದ್ದರೆ ನಿಮ್ದೊಂದು ಸ್ವಲ್ಪ ಸೇಫ್ ಸ್ಕೋರ್ ಅಂತ ಎಕ್ಸಾಮ್ ರಿಸಲ್ಟ್ ಬರೋವರೆಗೂ ಕಾಯ್ಬೋದು. ಅದ್ರ ಜೊತೆಗೆ ನಿಮ್ಮದೇನಾದರೂ 70 ಮೇಲೆ ಆಗಿದ್ದರೆ ಮಾತ್ರ ರಿಸಲ್ಟಿಗೆ ವೇಟ್ ಮಾಡಿ. ನಿಮ್ಮದೇನಾದರೂ 70 ಮಾರ್ಕ್ಸಿನ ಕೆಳಗಡೆ ಇದ್ದರೆ ನೀವು ರಿಸಲ್ಟಿಗೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಅದಕ್ಕೆ ಎಲಿಜಿಬಲ್ಲೇ ಇಲ್ಲ. ಈ ಥರ ಇರುತ್ತೆ. ಇನ್ನು ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮಾಡೋದು ಏನಂದರೆ, ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ. ಅವರು ಅಕ್ಯುರೇಟಾಗಿ ಒಂದು ಡೇಟ್ ಕೊಟ್ಟಿಲ್ಲ, ಇವಾಗ ಬಿಡ್ತೀವಿ ಅಂತ. ಯಾಕಂದರೆ
ಫುಡ್ ಡಿಪಾರ್ಟ್ಮೆಂಟು ಅದರಲ್ಲಿ SDA FDA ನಡೆಸಿದ್ರು ನೋಡಿ, ಅದೇ ಇನ್ನೂ ಇವಾಗ ರಿಸಲ್ಟ್ ಬರ್ತಾ ಇದೆ. ಹೀಗಾಗಿ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆದರೆ ಇನ್ನು 2 ತಿಂಗಳಲ್ಲಿ, ಇನ್ನು 2 ತಿಂಗಳ ಒಳಗೆ ಜನವರಿ ಅಥವಾ ಫೆಬ್ರವರಿ ಒಳಗಡೆ ಏನು ಮಾಡ್ತಾರೆ ಅಂದರೆ ನಿಮ್ಮದು ಸ್ಕೋರ್ ಕಾರ್ಡ್ ಬಿಡ್ತಾರೆ. ಸ್ಕೋರ್ ಕಾರ್ಡ್ ಅಂದರೆ ನಿಮ್ಮದು ಮಾರ್ಕ್ಸ್ ಎಷ್ಟೆಷ್ಟು ಬಿದ್ದಿದೆ, ಪೇಪರ್ 1ಗೆ ಎಷ್ಟು ಬಿದ್ದಿದೆ, ಪೇಪರ್ 2ಗೆ ಎಷ್ಟು ಬಿದ್ದಿದೆ ಅನ್ನೋದನ್ನು ಅವರು ಬಿಡ್ತಾರೆ. ಅದಾದ ನಂತರ ಮತ್ತೆ 2 ತಿಂಗಳು ಅದು ಆಗಬೇಕು. ಫಸ್ಟು ಸ್ಕೋರ್ ಕಾರ್ಡ್ ಬಿಡ್ಬೇಕು. ನಿಮ್ಮದು ಸ್ಕೋರ್ ಕಾರ್ಡ್ ಬಿಟ್ಟರೆ ನಿಮ್ಮದು ಪೇಪರ್ 1ಗೆ ಎಷ್ಟು ಮಾರ್ಕ್ಸು, ಪೇಪರ್ 2ಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಅದು ಫೈನಲ್ ರಿಸಲ್ಟ್ ಅಲ್ಲ, ಜಸ್ಟ್ ನೀವು ಸ್ಕೋರ್ ನೋಡಲಿ ಅಂತ ಹಾಕಿರ್ತಾರೆ ಅವರು. ಅದಾದ ನಂತರ ಮತ್ತೆ ಒಂದು 2 ತಿಂಗಳು ಹೋಗುತ್ತೆ. ಈಗ ಜನವರಿ ಅಥವಾ ಫೆಬ್ರವರಿ ಒಳಗಡೆ ನಿಮ್ಮ ಸ್ಕೋರ್ ಕಾರ್ಡ್ ಅಂತೂ ಪಕ್ಕ ಬಿಡ್ತಾರೆ, ಹೌದಾ? ಅದನ್ನು ಬಿಟ್ಟರೆ ಮತ್ತೆ 2 ತಿಂಗಳು ಹೋಗುತ್ತೆ. ಹಾಗಾದರೆ ಫೆಬ್ರವರಿ ಅಂದರೆ ಮಾರ್ಚ್, ಏಪ್ರಿಲ್, ಮೇವರೆಗೂ ಹೋಗ್ಬೋದು ನಿಮ್ಮದು ಯಾವುದು ಗ್ರಾಮಾಡಳಿತ ಅಧಿಕಾರಿ ಯಾವುದು ರಿಸಲ್ಟು, ಅಥವಾ ಜಲ್ದಿನೂ ಬಿಡ್ಬೋದು. ಅದಕ್ಕಿಂತ ಯಾವಾಗ ಬೇಕಾದರೂ ಬಿಡ್ಬೋದು. ಆದರೆ ಮೊದಲು ಸ್ಕೋರ್ ಕಾರ್ಡ್ ಬಿಡ್ತಾರೆ ನಿಮ್ಮದು. ಅದನ್ನು ಬಿಡೋವರೆಗೂ ನಿಮ್ಮದು ಯಾವುದೇ ರೀತಿ ರಿಸಲ್ಟ್ ಬಿಡಲ್ಲ. ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.